ಇದು ಭದ್ರಕೋಟೆಯಾದರೇನು ಚಂಪಕೋಟೆಯಾದರೇನು? ನನಗೆದುರಾದ ವ್ಯಕ್ತಿ ಭದ್ರಕೋಟೆಯಲ್ಲೇ ಇರಲಿ, ಚಂಪಕೋಟೆಯಲ್ಲೇ ಇರಲಿ, ಯುದ್ಧ ಭೂಮಿಯಲ್ಲಿ ಕೆಟ್ಟ ನಾಯಕನಂತೆ ಹಾರಿ ಹರಿದು ತಿನ್ನುವುದೇ ಯುಗ ಪುರುಷ ಕಾರ್ತೀಕನು ಗುರಿ. ನಿನ್ನ ಪೌರುಷ ಗಂಡಸನ ಪೌರುಷ ಈ ನರ ಮುಂದೆ ನಡೆಯುವುದಿಲ್ಲಲೇ. ಈ ನರ ಹಂತಕ ಗೊಗ್ಗರಿಸಿರೆ ಹಲ್ಲೋಲ ಕಲ್ಲಲಾಗಿ ಈ ಭೂಮಿ ಬಾಯಿ ಬೀರುತ್ತಿದೆ. ಅಂತರದಲ್ಲಿ ಯಾವ ನರಹಂತಕ ನಿನ್ನಂತ ಕೊಪ್ಪಿದ ಕುಣಿಕರಿಗೆ ಕುರಿ ಕೇಳಿ ಮಸಾಲೆ ಅರಿವನಲ್ಲ ಈ ಕಾರ್ತಿಕ್ ಶಿವ ಎಂದರೆ ಶಾಂತಿ, ಆ ರವಿ ಅಂದರೆ ನಿನ್ನ ಹೆಣ ಹರಿಶ್ಚಂದ್ರ ಘಾಟ್ಗೆ ಪಾರ್ಸಲ್. ನಿನ್ನ ಈ ನರಹಂತಕನ ದಿಕ್ಕಲನೇಣವಾಗಿ ಸಾಯಬೇಡ ಕಾರ್ತಿಕ್. ಈ ನರಹಂತಕನ ಕೈಯಲ್ಲಿ ಈ ನರಹಂತಕ ಪಾಪ ಎಂದರೆ ಕರುಣೆ, ಕೋಪ ಎಂದರೆ ಜ್ವಾಲೆ ನೀರಾಜ್ಞೆ ಜ್ವಾಲೆಯಾಗಿ ಮಾಡಿ ಊದಿಯಾಗಿ ಮಾಡಿ ವಿಪತ್ತೆಂತ ಧರಿಸಿಕೊಳ್ಳುವ ಸೂರ ಈ ಕಾರ್ತಿಕನವರು ಮಾತ್ರ ನೀ ಮರೆಯಬೇಡ. ಲೇ ಕಾರ್ತಿಕ್, ಬೂದಿ ಮಾಡಲು ನಿನ್ನಂತ ಎಷ್ಟೋ ಪುಂಡರು ಸಂಡರಾಗಿ ಬಿದ್ದಿದ್ದಾರೆ ಈ ನರಹಂತಕನ ಕಾಲನಿಯಲ್ಲಿ. ಈ ನರಕದ ಅಡ್ಡಿಯಲ್ಲಿ ನರಕದ ದೊಡ್ಡಿ ಅವರಿವರನ್ನು ನರಕದ ದೊಡ್ಡಿಗೆ ನೀನಾಯಕನಾದರೆ ಈ ಕಾರ್ತಿಕ್ ನಿನ್ನಂತ ಎಷ್ಟೋ ನರಹಂತಕರಿಗೆ ನಾಂದಿ ಹಾಡಿ ಹೆಣಗಳಿಂದಲೇ ಸಾಮ್ರಾಜ್ಯ ಕಟ್ಟಿ ಆ ಸಾಮ್ರಾಜ್ಯದ ಅಧಿಪತಿ ಅನ್ನುವುದು ಮಾತ್ರ ನೀ ಮರೆಯಬೇಡ. ಎಣದ ಸಾಮ್ರಾಜ್ಯ ಈ ನರಹಂತಕನ ಹಣದ ಸಾಮ್ರಾಜ್ಯ ಮುಂದೆ ನಿನ್ನ ಎಣದ ಸಾಮ್ರಾಜ್ಯ ಯಾವ ಲೆಕ್ಕದಲ್ಲಿ ಮಳ್ಳೆ ಕೊಟ್ಟೆ? ಈ ನರಹಂತಕನಿಂದ ಪ್ರಾಣ ಭಿಕ್ಷೆ ಬೇಡಿಕೊಂಡು ಇಲ್ಲಿಂದ ಪ್ರಾಣ ಭಿಕ್ಷ ನನಗ ಪ್ರಾಣ ಭಿಕ್ಷೆ ಕೊಡಲು ನೀನೇನು ಬ್ರಹ್ಮನ ಇಲ್ಲ ಯಮನ?
ಲೇ ಕಾರ್ತಿಕ್, ಇನ್ನು ಒಂದು ಸಾರಿ ಈ ನರಹಂತಕರಲ್ಲಿ ಎಂದು ಉತ್ತರಿಸಿದರೆ ನಿನ್ನ ರೋಂಡ ನನ್ನ ಮನೆ ಬಾಗಿಲಿಗೆ ಕಾಣಬೇಕಾಗಿದೆ ಬಲಯ್ಯ ಅಕ್ಷರ. ಎತ್ತರ ಹಾಗೇಕೆ ನರಕಿತ್ತ ನಾಯಿಯಂತೆ ಎಗರಾಡುತ್ತಿರುವಿ ನರಹಂತಕ? ಈ ನಿನ್ನ ಎಗರಾಟ ಪುಂಡಾಡ ಈ ಕಾರ್ತಿಕನ ಮುಂದೆ ತೋರಿಸಲು ಬಂದರೆ ಕ್ಷಣದಲ್ಲಿ ಸುಟ್ಟಾಕಿದನು ಈ ನಿನ್ನ ಮನೆಯನ್ನು. ಏನೋ ರಾಸ್ಕಲ್, ನಮ್ಮನೆಗೆ ಬಂದು ಈ ಆಸ್ತಿ ಸುಟ್ಟಾಗೋಕೆ ನಿಮ್ಮ ಅಪ್ಪನ ಮನೆ ಆಸ್ತಿ ತಿಳ್ಕೊಂಡಿದ್ಯೇನೋ ಮೂರ್ಖ. ಏ ನರಂತಕ, ಮರ್ಯಾದೆಯಿಂದ ಒಳಗೋಗಲು ಹೇಳು ಈ ನಿನ್ನ ತಂಗಿ ಇಂದ್ರನಿಗೆ. ಇಲ್ಲವಾದರೆ ನಿನ್ನ ತಂಗಿಯ ಬಾಳು ಕಾಣಕ್ಕೆ ಸಿಕ್ಕ ಕಬ್ಬಿನ ಸಿಪ್ಪೆಯಂತೆ ಹಾಕಿ ತನ್ನ ಶೀಲ ಕಳೆದುಕೊಳ್ಳಬೇಕಾಗುತ್ತದೆ. ಬಾಲು ಎತ್ತರ. ಏ ಕಾರ್ತಿಕ್, ಏ ನಮ್ಮನೆಗೆ ಬಂದು ನೀನು ಪುಂಡಾಟಿಕೆ ತೋರ್ಸಕ್ಕೆ ಅಷ್ಟೊಂದು ಪುಂಡ ಇದೆಯಾ ನೀನು? ಏನೋ ಮುಚ್ಚೋ ಬಾಯಿ. ಬಾಯಿ ಬಂದಾಗ ಮಾತಾಡಿದ್ರೆ ನಿನ್ನ ಒದ್ದು ಹೊರಗೆ ಹಾಕ್ಬೇಕಾಗುತ್ತೆ, ಎಚ್ಚರಿಕೆ. ತಂಗಿ ಇಂದ್ರ, ಇಂಥ ಸೊಕ್ಕಿನ ಬೇಟುಗಳು ಆಡೋಕೆ ಅಪ್ಪುಲಿ ಅಂತ ನಾನಿರುವಾಗ ಇಂಥ ವಿಷಯದಲ್ಲಿ ನೀವು ತಲೆ ಹಾಕಬಾರದಮ್ಮ. ನಡಿ ಒಳಗೆ. ಕಾರ್ತಿಕ್, ಕೊನೆಯದಾಗಿ ಹೇಳುತ್ತೇನೆ, ಇಲ್ಲಿಂದ ಹೊರಟು ಹೋಗು. ಹೀರಾಡಿದ್ರೆ ನಿನ್ನ ದೊಡ್ಡಪ್ಪ ಕೇಕೆ ಬರ್ಸಲು ದಾರಿ ನಿನಗೆ ತೋರಿಸಬೇಕಾಗುತ್ತದೆ. ನನ್ನ ದೊಡ್ಡಪ್ಪ ಕೇಕೆ ಪ್ರಸಾದನ ನೆನಪು ನನಗಾದರೆ ಮುರುಗವಾಗಿ ನಾನಿಲ್ಲ ರಕ್ತ ಕುಡಿಬೇಕಾಗುತ್ತದೆ. ಇಂದಲ್ಲ ನಾಳೆ ಆದರೂ ನನ್ನ ದೊಡ್ಡಪ್ಪಿಗೆ ಸಾಲನ ಕರ್ತರು ಯಾರೆಂದು ಪತ್ತಾಚವರನ್ನ ಜೀವಂತ ಸುಡದೆ ಬಿಡಲಾರೆನು. ನೋಡು ನರಾಂತಕ, ನಾನು ನಡೆಯುತ್ತಿರುವ ಪ್ರತಿ ಒಂದು ದಾರಿಗೆ ನೀನು ಮುಳ್ಳಾಗಿ ಅಡ್ಡ ಬರುತ್ತಿರುವಿಯ. ಇನ್ನು ಮುಂದೆ ಈ ಕಾರ್ತಿಕನ ತಂಟೆಗೆ ಬರಬೇಡೆಂದು ಎಚ್ಚರಿಸುತ್ತೇನೆ. ತಿಳಿದುಕೊಂಡು ನಡೆದರೆ ನನಗೂ ಒಳ್ಳೆಯದು. ಇಂಥ ಗೊಟ್ಟಿಗೆ ಬೆದರಿಕೆ ಎದುರುವ ವ್ಯಕ್ತಿ ನಾನಲ್ಲ ಕಾರ್ತಿಕ್. ನಿನ್ನಲ್ಲಿ ತಾಕತ್ತಿದ್ದರೆ ನಿನಗೆ ಎದ್ದ ಸೂರನಾಗು, ನನ್ನಲ್ಲಿ ತಾಕತ್ತಿದ್ದರೆ ನನಗೆ ಎದ್ದ ಸೂರನಾಗುತ್ತೇನೆ. ಹಾಗಾದರೆ ನಮ್ಮಿಬ್ಬರಲ್ಲಿ ಒಬ್ಬರ ಪ್ರಾಣ ಉಳಿದಾಗಲೇ ಈ ಯುದ್ಧಕ್ಕೆ ಮಂಗಲ. ನರಹಂತಕ, ಈ ಯುದ್ಧದ ಪ್ರಾರಂಭದ ನಾಂದಿನಿ ಹಾಡಿದರೆ ಇದರ ಕೊನೆಯ ಮಂಗಲದ ನಾಂದಿ ಈ ಕಾರ್ತಿಕ್ ಆಗ್ತಾನೆ. ಬಿ ಕೇರ್ಫುಲ್. ವೀರ ಪುರುಷ ಕಾರ್ತಿಕನ ಕೆನ್ನಿಗೆ ಬಾರಿಸಿದೆಯೋ ಕೆಟ್ಟ ಹದರದ ಸಮಯ ಸಾಧಿಸಿ ಈ ಏಟಿಗೆ ನಾ ಏಟನ್ನು ತೀರಿಸಿಕೊಳ್ಳದಿದ್ದರೆ ನನ್ನ ಹೆಸರು ಕ್ರಾಂತಿಕಿಡಿ ಖತರ್ನಾಕ್ ಕಾರ್ತಿಕನೇ ಅಲ್ಲ. ಈ ನರಹಂತಕನ ಕುತಂತ್ರನಿಗೆ ಗೊತ್ತಿಲ್ಲ ನೀರಿನಲ್ಲಿ ಮಸೆದು ನನ್ನ ನಿನ್ನ ಹೋರಾಟ ಅದೇ ನಿನ್ನ ರಕ್ತದಿಂದ ನನ್ನ ಪಾದ ತೊಡೆದುಕೊಳ್ಳದಿದ್ದರೆ ನನ್ನ ಹೆಸರು ಬಂಡಾಯ